ರೀತಿ ಅಷ್ಟೇ ಪ್ರೀತಿಯಿಂದ ನನಗೂ ಕೂಡ ಮಾರ್ಗದರ್ಶನ ಮಾಡಿ ನನ್ನ ಜೀವನವನ್ನು ಸಾರ್ಥಕವಾಗಿ ಮಾಡು. ಈ ಒಂದು ಜ್ಞಾನವು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳಿಗೆ, ಗುರು ಪರಂಪರಕ್ಕೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ನನ್ನೆಲ್ಲ ಆಪ್ತರಿಗೆ ಇವತ್ತು ಹನುಮಂತನ ಜಯಂತಿಯ ಶುಭಾಶಯಗಳು. ಒಂದ್ಸತಿ ರಾಮದೇವರು ಮತ್ತೆ ಹನುಮಂತ ದೇವರು ಕಾಡಿನಲ್ಲಿ ಕೂತಿರ್ತಾರೆ. ಸೀತಾದೇವಿ ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ, ಏನ್ ದಾರಿ ಕಾಣಿಸ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಆ ಸಮಯದಲ್ಲಿ ರಾಮದೇವರಿಗೆ ಆ ಹನುಮಂತ ನೋಡಿ ಅನಿಸ್ತೈತೆ, ಏನಪ್ಪ ನೀನು, ನನ್ಗೇನು ಸರಿ, ನನ್ಗೆ ನನ್ನ ಹೆಂಡತಿ ಅಪಹರಣ ಆಗಿದೆ, ನಾನು ಹುಡುಕಕ್ ಹೋಗ್ತಾ ಇದ್ದೀನಿ, ನೀನೇನ್ ಇಷ್ಟು ಎಲ್ಲ ಕಷ್ಟಪಟ್ಟು ಮಾಡಿ ನನ್ನ ಜೊತೆಗೆ ಬರ್ತಾ ಇದೀಯಾ, ಏನು ಹನುಮಂತ, ನನಗೆ ನಿನಗೆ ಏನ್ ಸಂಬಂಧ ಅಂತ ಕೇಳ್ತಾರೆ. ಆಗ ಹನುಮಂತ ದೇವರು ಜ್ಞಾನಿಗಳವರು, ಅವ್ರು ಹೇಳದ್ ನೋಡಿ, ದೇಹ ಬುದ್ಧಿಯಾತ್ ದಾಸೋಹಂ ಜೀವ ಬುದ್ಧಿಯಾತ್ ತ್ವಂ ಅಂಶಕಂ ಆತ್ಮ ಬುದ್ಧಿಯಾತ್ ತ್ವಮೇವ ಹಂ ಅಂತಂತಾರೆ. ಇತಿಮೇ ನಿಶ್ಚಿತ ಮತಿ. ಎಷ್ಟು ಕಂಪ್ಲೀಟ್ ವೇದಾಂತವನ್ನ ಈ 3 ಅಕ್ಷರದಲ್ಲಿ ಅವ್ರು ಹೇಳ್ಬಿಟ್ರು. ಹೇ ರಾಮದೇವ್ರೆ, ನನಗೆ ಮತ್ತೆ ನಿನಗೆ ದೇಹದ ಪ್ರತಿ ಸಂಬಂಧ ಏನಿದೆ ಅದು ದ್ವೈತ ಪರಂಪರದ ಪ್ರಕಾರ ನಾನು ನಿನಗೆ ದಾಸ. ನನ್ನ ದೇಹ ಬೇರೆ, ನಿನ್ನ ದೇಹ ಬೇರೆ, ನೀನು ನನ್ನ ದಣಿ, ನನ್ನ ಯಜಮಾನ, ನಾನು ನಿನಗೆ ದಾಸನು. ಇಲ್ಲೇನ್ ಬಂತು? ಭಕ್ತಿ ಭಾವ ಬಂತು. ಇಲ್ಲಿ ಜೀವ ಬುದ್ಧಿಯ ತ್ವಮಂಶಕಂ ಅಂತಾರೆ. ಜೀವದ ಲಕ್ಷಣದಿಂದ ನೋಡಿದ್ರೆ ನೀನು ಪರಮಾತ್ಮ, ನಾನು ನಿನ್ನಲ್ಲಿ ಒಂದು ಅಂಶ. ಇದು ವಿಶಿಷ್ಟ ಅದ್ವೈತ. ಇದು ರಾಮಾನುಜಾಚಾರ್ಯರದು. ಮೊದಲನೇದು ಮಧ್ವಾಚಾರ್ಯರದು ದ್ವೈತ ಪರಂಪರ. ಮೂರನೇದು ಆತ್ಮಬುದ್ಧಿಯಾತ್, ಆತ್ಮದ ರೀತಿಯಿಂದ ನೋಡಿದ್ರೆ ಆತ್ಮಬುದ್ಧಿಯಾತ್ ತ್ವಮೇವಹಂ ಅಂದ್ರೇನು? ಆತ್ಮದ ರೀತಿಯಿಂದ ನೀನು ಮತ್ತು ನಾನು ಇಬ್ರು ಸರಿ ಸಮಾನ, ನನಗೆ ನಿನಗೆ ಏನು ವ್ಯತ್ಯಾಸ ಇಲ್ಲ ಹೇ ಪ್ರಭುಗಳೇ ಅಂತ ಹನುಮಂತ ದೇವರು ಹೇಳ್ತಾರೆ. ಇದು ಅದ್ವೈತ ಭಾವನೆಯಿಂದ. ಅಂದ್ರೇನು? ಆತ್ಮ, ನನ್ನಲ್ಲಿರ್ತಕ್ಕಂಥ ಆತ್ಮ ಮತ್ತು ನಿನ್ನಲ್ಲಿ ಇರ್ತಕ್ಕಂಥ ಆತ್ಮ ಎರಡೂ ಒಂದೇ. ಆ ಚೈತನ್ಯ ಶಕ್ತಿ ಏನಿದೆ, ಯಾವ ದೊಡ್ಡ ವ್ಯಕ್ತಿ ಇರ್ತಾನೋ ಅವನಲ್ಲಿ ಚೈತನ್ಯ ಶಕ್ತಿ ಜಾಸ್ತಿ ಇರುತ್ತೆ, ಸಣ್ಣ ವ್ಯಕ್ತಿಯಲ್ಲಿ ಕಮ್ಮಿ ಇರುತ್ತೆ ಅಲ್ಲ. ಒಂದು ಇರುವೆಯಲ್ಲಿ ಏನು ಚೈತನ್ಯ ಶಕ್ತಿ ಇದೆಯೋ ಅದು ಒಂದು ದೊಡ್ಡ ಮಹಾರಾಜನಲ್ಲಿ ಕೂಡ ಅದೇ ಚೈತನ್ಯ ಶಕ್ತಿ ಇರೋದು. ಇದು ನಾವು ತಿಳ್ಕೋಬೇಕಾದ್ದು. ಈ ಇತಿಮೇ ನಿಶ್ಚಿತ ಮತಂ. ದೇವ್ರೆ, ಇದೇ ನಂದು ಖಡಾಖಂಡಿತ ನನ್ನ ಅನಿಸಿಕೆ, ನನ್ನ ನಿಶ್ಚಯ ಅಂತ ಹನುಮಂತ ದೇವರು ಶ್ರೀರಾಮ್ ದೇವ್ರಿಗೆ ಹೇಳ್ತಾರೆ. ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ನಾನು ಅವರೊಂದು ಸಂಭಾಷಣೆಯಿಂದನೇ ಶುರು ಮಾಡೋಣ ಈ ಮಾತು ಹೇಳಿದೆ. ಬಟ್ ಇದು ನಮಗೆ ನಮ್ಮ ಪಾಠವನ್ನು ಮತ್ತೆ ರಿವೈಸ್ ಮಾಡಿಕೊಡ್ತು ನೋಡ್ರಿ. ಏನಾಯ್ತು? ದೇಹ ಮತ್ತು ಜೀವ ಎರಡು ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಆಯ್ತು. ಆಮೇಲೆ ಆತ್ಮಕ್ಕೆ ಬಂದಾಗೆ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಒಂದೇ ಒಂದು ಪರಮಾತ್ಮ ಅಂತ ಏನೊಂದು ನಾವು ಕೇಳಿದ್ವಿ, ಅದು ಇಲ್ಲಿ ಅವ್ರು ಹೇಳ್ತಾರೆ. ಓಕೆ, ಇವಾಗ ಮುಂದುವರ್ಸೋಣ. ಒಂದು ಊರಲ್ಲಿ ಒಬ್ಬ ಸಾಧು ಮಹಾರಾಜ್ ಇರ್ತಾರೆ.
ಅವರು ದಿನನಿತ್ಯ ಏನಿದೆ, ಅವರು ಸಾಯಂಕಾಲದ ಹೊತ್ತು ಒಂದು ಗಿಡದ ಕೆಳಗಡೆ ಎಲ್ಲರಿಗೂ ಪಾಠ ಹೇಳೋದು ಒಂದು ಅವರ ಆ ಊರಲ್ಲಿ ಒಂದು ಪ್ರಥಾ ಆಗಿತ್ತು. ಎಲ್ಲ ಹಳ್ಳಿ ಜನ ಸಾಯಂಕಾಲ ಗದ್ದೆಯಿಂದ ಬಂದ್ಮೇಲೆ ಆ ಗಿಡದ ಕೆಳಗೆ, ದೊಡ್ಡ ಆಲದ ಮರ, ಆ ಗಿಡದ ಕೆಳಗಡೆ ಕೂತ್ಕೊಂಡು ಇವರು ಪಾಠ ಹೇಳೋರು ಎಲ್ಲರಿಗೆ. ಒಂದ್ಸತಿ ಏನಾಯ್ತು, ಇವ್ರಿಗೆ ಯಾರೋ ಏನಿದೆ ಶಾಲ್ ಕೊಟ್ಟಿರ್ತಾರೆ. ಎಲ್ಲೋ ಯಾರ ಮನೆಗೆ ಹೋದಾಗ ಶಾಲ್ ಹಾಕಿರ್ತಾರೆ, ಒಂದು ಕೆಂಪನ್ ಶಾಲ್ ಹಾಕಿರ್ತಾರೆ ಅವ್ರ ಮೈ ಮೇಲೆ. ಇವ್ರು ಅವ್ರ ಮನೆಯಿಂದ ಸೀದಾ ಇಲ್ಲಿಗೆ ಗಿಡಕ್ಕೆ ಬರ್ತಾರೆ ಸಾಯಂಕಾಲದ ಸಮಯ. ಆ ಶಾಲ್ ಹಾಗೆ ಇರುತ್ತೆ ಅವ್ರ ಮೇಲೆ. ಅವಾಗೆ ಎದುರುಗಡೆ ಒಂದು ಓರಿ ಬರುತ್ತೆ. ಓರಿ ಏನಿದೆ ನೋಡಿ ಇನ್ನ ಚಾರ್ಜ್ ಅಲ್ಲಿಂದ ಓಡಿ ಇವ್ರ ಕಡೆ ಬರಕ್ ಶುರು ಮಾಡುತ್ತೆ ಓರಿ. ಅವಾಗೆ ಇವ್ರು ಸಾಧು ಮಹಾರಾಜ್ ಏನಿದೆ ಅಲ್ಲಿಂದ ಎದ್ದು ಓಡೋಗ್ತಾರೆ. ಅಲ್ಲಿಂದ ಜನ ಎಲ್ಲ ಬಹಳ ಇರ್ತಾರೆ. ಇವಾಗ ಇವ್ರು ಹಾಗೆ ಕೂತಿದ್ರೆ ಜನರ ಮೇಲೆ ತುಳ್ಕೊಂಡು ಅದು ಹೋರಿ ಬರೋದು ಇವ್ರ ಮೇಲೆ. ಸೊ ಏನ್ ಮಾಡ್ತಾರೆ, ಇವ್ರು ಓಡೋಗ್ತಾರೆ. ಓಡೋಗಿ ಮತ್ತೆ ಅದನ್ನೆಲ್ಲ ಶಾಲೆಲ್ಲ ತೆಗಿತಾರೆ, ಮಾಡ್ತಾರೆ. ಹೋರಿ ಹೋಯ್ತು, ವಾಪಸ್ ಬರ್ತಾರೆ. ಅವಾಗ ಎಲ್ಲಾರು ಕೇಳ್ತಾರೆ, ಪಾಠ ಕೇಳೋರೆಲ್ಲ ಶಿಷ್ಯಂದ್ರು, ಏನ್ರಿ ಮಹಾರಾಜ್ರೆ ನೀವು ಎಲ್ಲರಲ್ಲೂ ದೇವ್ರನ್ನ ಕಾಣ್ರಿ ಅಂತೀರಿ, ಮತ್ತೆ ನೀವೇನು ಓಡೋದ್ರಲ್ಲ ಅಂತಂತಾರೆ. ಮತ್ತೆ ಹೋರಿಯಲ್ಲೂ ಕೂಡ ನೀನ್ ದೇವ್ರನ್ನ ಕಾಣ್ಬೇಕಲ್ಲ ನೀವ್ ಹೇಳಿದ ಪ್ರಕಾರ. ಅವಾಗ ಅವ್ರಂತಾರೆ, ನಾನೆಲ್ಲಿ ಓಡೋಗಿದ್ದೇನಪ್ಪ ಅಂತಾರ ಅವ್ರು. ಇದು ನೋಡಿ, ಬಹಳ ಆಳವಾಗಿರ್ತಕ್ಕಂಥ ಮಾತಿವೆಲ್ಲ. ನಾನು ಓಡೋಗಿಲ್ಲ, ಮತ್ತೆ ಯಾರು ಓಡೋದ್ರು? ನನ್ನ ಇಂದ್ರಿಯಗಳು, ಕಣ್ಣು ಆ ಒಂದು ಹೋರಿಯನ್ನ ನೋಡ್ತು, ಅದು ಮನಸ್ಸಿಗೆ ಹೇಳ್ತು, ಇಷ್ಟೆಲ್ಲ ಜನ ಕೂತಿದ್ದಾರೆ, ಇವ ನಾನು ಇಲ್ಲೇ ಕೂತ್ರೆ ಹೋರಿ ಎಲ್ಲಾರನ್ನ ತುಳ್ಕೊಂಡು ನನ್ನ ಹತ್ರ ಬರುತ್ತೆ ಅಂತ ಮನಸ್ಸು ಕೂಡ್ಬೇಕೋ ಹೋಗ್ಬೇಕೋ, ಕೂಡ್ಬೇಕೋ ಹೋಗ್ಬೇಕು ಅಂತ ವಿಚಾರ ಮಾಡ್ತಿದ್ದಂಗೆ ಬುದ್ಧಿ ಏನಂತೂ, ಇಲ್ಲಿಂದ ಎದ್ದು ನೀವು ಓಡು ಅಂತಂತು. ಸೊ ಇದೆಲ್ಲ ಏನಾಯ್ತು, ಇಂದ್ರಿಯಗಳಾಯ್ತು, ಜ್ಞಾನೇಂದ್ರಿಯಗಳು. ಅವಾಗ ಕರ್ಮೇಂದ್ರಿಯಗಳು ಏನ್ ಮಾಡೋದು, ನನ್ನ ಕಾಲು ಮತ್ತೆ ಕೈ ಈ ದೇಹನ ಎತ್ತಿ ಓಡ್ಲಿಕ್ಕೆ ಶುರು ಮಾಡ್ತು. ಹಾಗೆ ನಾನು ತಪ್ಸ್ಕೊಂಡೆ, ನೀವೆಲ್ಲರೂ ಸೇಫ್ ಆಗಿದ್ದೀರಿ, ನಾನು ತಪ್ಸ್ಕೊಂಡೆ, ಇವಾಗ ವಾಪಸ್ ಬಂದೆ. ನಾನು ಓಡೋಗಿದ್ದಲ್ಲ, ನಾನು ಸಾಕ್ಷಿಯಾಗಿ ಇದೆಲ್ಲ ನೋಡ್ತಾ ಇದ್ದೀನಿ. ಇದು ಮತ್ತೆ ನಾವೇನ್ ಡಿಸ್ಟೆನ್ಸಿಂಗ್ ಅಂತೀವಲ್ಲ, ಇವಾಗ ಇಲ್ಲಿ ನಾನು ಇವತ್ತೊಂದು ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ. ಇದು ಎಲ್ಲರಿಗೂ, ಯಾರ್ಯಾರು ಜೀವನದಲ್ಲಿ ಏನೇನ್ ಡಿಸಿಷನ್ಸ್ ತಗಂತಾರೆ ಟೈಮ್ ಟು ಟೈಮ್, ಮತ್ತೆ ಸಾಕಷ್ಟು ಅವ್ರಿಗೆ ಏನೋ ಒಂದು ವಿಚಾರ ಬಂದಾಗೆ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನೋದು ತಿಳಿಯಂಗಿಲ್ಲ, ಕನ್ಫ್ಯೂಷನ್ ಇರುತ್ತೆ. ಇವಾಗ ನಾವು ಏನ್ ನಿನ್ನೆ ಮೆಡಿಟೇಷನ್ ಮಾಡಿದ್ವಿ, ಡಿಸ್ಟೆನ್ಸಿಂಗ್, ಮೆಂಟಲ್ ಡಿಸ್ಟೆನ್ಸಿಂಗ್ ಅಂತ ಏನ್ ಮೆಡಿಟೇಷನ್ ಮಾಡಿದ್ವಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಅನುಕೂಲ ಅಂತೇಳಿ. ವಿಟ್ನೆಸ್ ಆಗಿ ನಾವು ಇದ್ದಾಗೆ ಇವ್ರು ಯಾವಾಗ್ಲೂ, ಇವರು ಸಾಧುಗಳದೇನು, ತಮ್ಮ ದೇಹ ಮನಸ್ಸು ನಾವಲ್ಲ, ನಾವ್ ಇದನ್ನ ನೋಡ್ತಾ ಇದೀವಿ ಅಂತ ದೂರದಿಂದನೇ ಅವ್ರ ಮನಸ್ಸು, ಅವ್ರ ದೇಹನ ಅವ್ರು ನೋಡ್ತಿರ್ತಾರೆ. ಸೊ ಇಂಥ ಸಮಯದಲ್ಲಿ ಅವರು ಸರಿಯಾದ ಡಿಸಿಷನ್ ತಗೊಂಡು ಎಲ್ಲಾರನ್ನೂ ಕಾಪಾಡಿದ್ರು, ಯಾರಿಗೂ ಏನ್ ತೊಂದರೆ ಆಗ್ಲಿಲ್ಲ. ನೀವು ಕೇಳಿರ್ಬೋದು, ಇವಾಗ ಕ್ರಿಕೆಟ್ ಮ್ಯಾಚ್ ನಡೀತಿರುತ್ತೆ ನೋಡ್ರಿ, ಸಹಜವಾಗಿ ಮಾತಾಡ್ತಿರ್ತಾರಲ್ಲ, ಇಲ್ಲಿ ನೀವು ಎಲ್ಲೋ ರೆಸ್ಟೋರೆಂಟ್ನಾಗೆ ಕೂತಿರನ್ರಿ, ಅಲ್ಲಿ ಪಕ್ಕದ ಟೇಬಲ್ನವ್ರು ಮಾತಾಡ್ತಿರ್ತಾರೆ, ಏನ್ ಹೇಳ್ಬೇಕು, ಅವ್ನು ಸಚಿನ್ಗೆ 90, 50 ಆಯ್ತು, 60 ಆಯ್ತು, 70 ಆಯ್ತು, 80 ಆಯ್ತು, 90, 93, 94, 96 ಬಂತು, ಕ್ಯಾಚ್ ಕೊಟ್ಟು ಔಟ್ ಆಗ್ಬಿಟ್ಟ ಅಂತಾರೆ. ಅಲ್ಲಿ ಅವ್ನು ನಿಂತಿದ್ದಾನೆ, ಗೊತ್ತಿಲ್ಲ ಅವನಿಗೆ ಅಲ್ಲಿ ಆ ಕಡೆ ಯಾಕೆ ಹೊಡಿಬೇಕು ಅವನು. ಇದು ಕೇಳ್ತೀವೋ ಇಲ್ಲ, ಈ ತರದ್ ಮಾತು. ಅಂದ್ರೆ ಏನ್ ಸಚಿನ್ ಎದಕ್ಕೂ ಬರೋದಿಲ್ಲ ಇವ್ರ ಮುಂದೆ. ಇವ್ರಿಗಿರೋ ಒಂದು ಆಟದ ಒಂದು ಜ್ಞಾನ ಏನಿದೆ, ಅವ್ರು ಸಚಿನಿಗೆ ಬರೋದೇ ಇಲ್ಲ. ಇನ್ನೊಂದು ಕಡೆ ನೋಡ್ರಿ, ಫುಟ್ಬಾಲ್ ಅಲ್ಲಿ ಕೂಡ ಅವನು ಒಂದು ಬಾಲ್ ತಗೊಂಡು ಹೋಗ್ತಾ ಇದ್ದಾನೆ, ಗೋಲ್ ಹತ್ರ ಹೋಗಿ ಇನ್ನೇನು ಡಾಜ್ ಮಾಡಿ ಎಲ್ಲ ಮಾಡಿ ಕಿಕ್ ಹೊಡಿತಾನೆ. ಗೋಲ್ ಕೀಪರ್ ಅದೇ ಸೈಡ್ಗಿದ್ದಾನೆ ಗೋಲ್ಗೆ, ಅಂದ್ರೆ ಅದು 1/3 ಆಫ್ ದ ಪೋರ್ಷನ್ ಏನಿರುತ್ತೆ ಗೋಲ್ಗೆ, ಅಲ್ಲೇ ನಿಂತಿದ್ದಾನೆ. ಮತ್ತೆ ಇವ್ನು ಕಿಕ್ ಹೊಡೆದ ತಕ್ಷಣ ಅವ್ನ ಕೈಯಲ್ಲಿ ಹಿಡ್ಕಂತಾನೆ.
ಅವಾಗ ಏನಂತಾರ ಅಲ್ಲಿ ಸ್ಟೇಡಿಯಂನಲ್ಲಿ ಇದ್ದವರು, ಏನಪ್ಪ ಅವನಿಗೆ ಹಿಂದೆ ಒಂದು 10 ಫೀಟ್ ದೂರದಲ್ಲಿ ಒಂದು 5-6 ಹೆಜ್ಜೆ ಹಿಂದೆ ಒಬ್ಬನು ಬರ್ತಾ ಇದ್ದ, ಅವನಿಗೆ ಪಾಸ್ ಕೊಟ್ಟಿದ್ರೆ 2/3 ಏನೈತೆ ಖಾಲಿ ಐತೆ, ಅಲ್ಲಿಂದ ಅವ್ನು ಓದ್ಬಿಟ್ಟು ಗೋಲ್ ಮಾಡ್ತಿದ್ನಲ್ಲ. ಇದು ನಾವು ಕೇಳಿದೀವೋ ಇಲ್ಲೋ, ಎಲ್ಲರೂ ಬಹಳ ಒಂದು ಸರಳವಾಗಿ ನಾವು ಡಿಸಿಷನ್ ಕೊಡ್ತೀವಿ ಇದನ್ನ. ಮತ್ತೆ ಇವ್ರು ಯಾರು ತಪ್ಪಲ್ಲ, ಸರಿ ಇವರೆಲ್ಲ ಹೇಳಿದ್ದು. ಯಾಕೆ? ಇವಾಗ ಇಲ್ಲಿ ಬರುತ್ತೆ ನೋಡ್ರಿ, ಇವಾಗ ಯಾರು ಆಡ್ತಾ ಇದ್ದಾನೋ ಅವನು ವ್ಯೂ, ಆಮೇಲೆ ಯಾರು ಮೇಲಿಂದ ನೋಡ್ತಿರ್ತಾರೋ, ಇವಾಗ ಇವನು ಮೊದಲನೇವ್ನು ಮಾತಾಡ್ದವನು ಟಿವಿನಲ್ಲಿ ನೋಡೋದು ಮಾತಾಡ್ದ ಅನ್ಕೊಳ್ರಿ, ಎರಡನೇವ್ನು ಸ್ಟೇಡಿಯಂ ಅಲ್ಲಿ ಇದ್ದ, ಅವ್ರಿಗೆ ಆ ಒಂದು 360 ಡಿಗ್ರಿ ವ್ಯೂ ಸಿಗುತ್ತೆ ಅವ್ರಿಗೆ. ಇವನ್ ಆಡೋನ್ಗೆ ಏನ್ ಗೊತ್ತು ಹಿಂದೇನು ಕಣ್ಣಿದ್ಯಾ ಅವನಿಗೆ, ಅಲ್ಲಿ ಯಾರೋ ಇದಾರೆ ಅಂತೇಳಿ ಅವನೇನು ಅಲ್ಲಿ ಆ ಡೈರೆಕ್ಷನ್ ಅಲ್ಲಿ ಹೊಡೆದು ಔಟ್ ಆಗ್ಲಿಕ್ಕೆ ನೋಡ್ತಾನ? ಇಲ್ಲ, ಅವನಿಗೆ ಕಂಡಿಲ್ಲ, ಮೊದ್ಲು ನೋಡ್ದಾಗ ಇರ್ಲಿಲ್ಲ ಅವನು, ಆಮೇಲೆ ಅವ್ನು ಬಂದಿದ್ದಾನ ಅಲ್ಲಿಗೆ. ಇವರು ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ತಾರಲ್ಲ ಎಲ್ಲಿಗೆ ನಾನು ಹೊಡಿಬೇಕು, ಹೇಗ್ ಮಾಡ್ಬೇಕು. ಸೊ ವಿಟ್ನೆಸ್ ಆಗಿ ಯಾರು ದೂರದಿಂದ ನೋಡ್ತಿರ್ತಾರೋ ಅವ್ರಿಗೆ ಒಂದು 360 ಡಿಗ್ರಿ ವ್ಯೂ ಸಿಗುತ್ತೆ. ಆ ಪಿರಮಿಡ್ ವ್ಯೂ ಅಂತೀವಲ್ಲ, ಮೇಲ್ಗಡೆಯಿಂದ ಸಂಪೂರ್ಣ ಕೆಳಗಡೆ ಯಾರು ಎಲ್ಲಿದ್ದಾರೆ, ನೀವೆಲ್ಲನ ಮಧ್ಯದಲ್ಲಿ ಇದ್ದೀರಂದ್ರೆ ಪಿರಮಿಡ್ ಅಲ್ಲಿ, ಹೇಗೆ ಆಟ ಆಡೋನ್ ಮಧ್ಯದಲ್ಲಿ ಇರ್ತಾನ ಅವನು, ಸುತ್ತ 4 ಜನ 10 ಜನ 15 ಜನ ಇರ್ತಾರ ಅವ್ರು ಸುತ್ತಮುತ್ತ ಫುಟ್ಬಾಲ್ ಆಡ್ಬೇಕಾದ್ರೆ. ಆ ಟೈಮಲ್ಲಿ ಇವನಿಗೆ ಎಲ್ಲಾದ ವ್ಯೂ ಸಿಗೋದಿಲ್ಲಲ್ಲ. ಮುಂದೆ ನೋಡಿದ್ರೆ ಹಿಂದೆ ಕಾಣಂಗಿಲ್ಲ, ಹಿಂದೆ ನೋಡಿದ್ರೆ ಮುಂದೆ ಕಾಣಂಗಿಲ್ಲ, ರೈಟ್ ಸೈಡಿಗೆ ನೋಡಿದ್ರೆ ಲೆಫ್ಟ್ ಕಾಣಂಗಿಲ್ಲ. ಆದ್ರೆ ದೂರದಿಂದ ನೋಡೋನ್ಗೆ ಈ ವಿಚಾರ ಕಾಣುತ್ತೆ. ಸೊ ಹಾಗೆ ನಾವು ಈ ಒಂದು ಮೆಂಟಲ್ ಡಿಸ್ಟೆನ್ಸಿಂಗ್ ಮಾಡಿ ಸದಾ ಒಂದು ಡಿಸ್ಟೆನ್ಸ್ ಇಂದ ನೋಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಮನಸ್ಸು ದೇಹ ಬೇರೆ ಅಪ್ಪ, ಇದು ನಾನಲ್ಲ, ಇದೇನಿದ್ರು ಸಚ್ಚಿದ ಆನಂದನ ಸ್ವರೂಪ ನಾನು ಅಂತ ಆ ಒಂದು ವಿಟ್ನೆಸ್ಸಿನ ಭಾವದಿಂದ ನೋಡ್ತಿರ್ಬೇಕಾದ್ರೆ ನಮಗೆ ಜೀವನ ಎಲ್ಲ ಸ್ವಚ್ಛವಾಗಿ ಕಾಣುತ್ತೆ. ಯಾವುದು ಕನ್ಫ್ಯೂಷನ್ ಇರಂಗಿಲ್ಲ, ಯಾವುದು ತರದ ಗೊಂದಲ ಇರೋದಿಲ್ಲ, ಬಹಳ ಚೆನ್ನಾಗಿ ನಾವು ಆಟ ಆಡ್ಬೋದು ತಪ್ಪಾಗದೆ. ಸೊ ಚಿಕ್ಕಂದ್ರಿಗಾಯ್ತು, ಮಿಡ್ಲ್ ಏಜ್ ಅಲ್ಲಿ ಇರೋರಿಗೆ ಎಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಂತಿರ್ತೀರಿ. ಈ ಒಂದು ನಾಲೆಜ್ ನಾವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಆ ತರದ್ದು ಒಂದು 360 ಡಿಗ್ರಿ ಆರ್ ಪಿರಮಿಡ್ ವ್ಯೂ ಜೀವನದ ಮೇಲೆ ಬರ್ಲಿಕ್ಕೆ ಸಾಧ್ಯ ಉಂಟು. ಈ ಸ್ಪಿರಿಚುವಲ್ ಆಂಗಲ್ ಅಲ್ದೇನೆ ನಿಮಗೆ ನಿಮ್ಮ ಏರಿಯಾ ಆಫ್ ವರ್ಕ್ ಅಲ್ಲಿ ನೀವು ಉತ್ತೀರ್ಣರಾಗಿರ್ತೀರಿ. ಓಕೆ, ಇವಾಗ ಮುಂದೆ ಹೋಗೋಣ. ಸೊ ನಾವ್ ಇವಾಗ ಜೀವಾತ್ಮದ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ದೇಹನ ಕೂಡ ತಿಳ್ಕೊಂಡ್ವಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದೆಲ್ಲ ತಿಳ್ಕೊಂಡಿವಿ. ಇವತ್ತಿನ ದಿನ ಮುಖ್ಯವಾಗಿ ನಾವು ನಮ್ಮ ಆತ್ಮದ ಬಗ್ಗೆ, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಸ್ವಲ್ಪ ಟೆಕ್ನಿಕಲ್ ವಿಷಯ ಇದು, ಬಟ್ ಕಷ್ಟ ಏನಿಲ್ಲ. ನಿಮಗೆ ನಾನು ಎಕ್ಸಾಂಪಲ್ಸ್ ಕೊಟ್ಟು ನಾನು ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಇವಾಗ ನಿಮ್ಗೆ ಡೌಟ್ಸ್ ಏನಾದ್ರು ಇದ್ರೆ ಆಮೇಲೆ ನಾವು 6:35-40 ಮುಗಿಸಿ ಅವಾಗ ನಾವು ನೀವು 15-20 ನಿಮಿಷ ಆದ್ಮೇಲೆ ಕ್ವಶನ್ಸ್ ಕೇಳ್ರಿ. ಆತ್ಮದ ಸ್ವರೂಪ ಏನಂದ್ರೆ ಸಚ್ಚಿದಾನಂದ ಸ್ವರೂಪ. ಇದರಲ್ಲಿ 3: ಸತ್, ಚಿತ್, ಆನಂದ. ಸತ್ ಅಂದ್ರೆ ಏನು? ಅಸ್ತಿತ್ವ. ನಾವು ಇಸ್ನೆಸ್ ಅಂತೀವಲ್ಲ, ಇದೆ ಅಂತ ಅಂತೀವಲ್ಲ, ಅದು ಅಸ್ತಿತ್ವ, ಯಾವ್ದ್ರದ್ದೇ ಆಗ್ಲಿ ಅಸ್ತಿತ್ವ. ಚಿತ್ ಅಂದ್ರೆ ಚೈತನ್ಯ, ಆನಂದ ಅಂದ್ರೆ ಆನಂದ. ಸೊ ಮೊದಲನೇದು ಇವಾಗ ನಾವು ತಿಳ್ಕೊಳ್ಳೋಣ, ಸತ್ ಅಂದ್ರೆ ಏನಪ್ಪಾ. ಕಾರಣ ಮತ್ತು ಪರಿಣಾಮ. ಯಾವುದೇ ಒಂದು ಪರಿಣಾಮಕ್ಕೆ ಕಾರಣ ಇದ್ದೇ ಇರಬೇಕು, ಇಲ್ಲದೆ ಇದ್ರೆ ಪರಿಣಾಮ ಸಾಧ್ಯ ಇಲ್ಲ. ಕಾಸ್ ಅಂಡ್ ಎಫೆಕ್ಟ್ ಅಂತೀವಿ ನಾವು ಇದಕ್ಕೆ. ಹೇಗೆ ಇವಾಗ ಒಂದು ಮಣ್ಣಿನ ಗಡಿಗೆ ಇದೆ, ಆ ಮಣ್ಣಿನ ಗಡಿಗೆ ಪರಿಣಾಮ ಎಫೆಕ್ಟ್, ಅದಕ್ಕೆ ಕಾಸ್ ಏನಾಗಿದೆ? ಮಣ್ಣು, ಕ್ಲೇ, ಇದು ಅದಕ್ಕೆ ಕಾಸ್. ಕರೆಕ್ಟಾ? ಕ್ಲೇ ಇಲ್ಲದೆ ಪಾಟ್ ಇದೆಯಾ? ಅಂದ್ರೆ ಎಫೆಕ್ಟ್ ಕಾಸ್ ಇದ್ರೆ ಮಾತ್ರ,
ಕಾರಣ ಪರಿಣಾಮ ಏನಿದೆ, ಕಾರಣ ಇದ್ರೆ ಮಾತ್ರ ಸಾಧ್ಯ ಉಂಟು. ಹೇಗೆ ಒಂದು ಬಂಗಾರದ ನೆಕ್ಲೆಸ್ ಇದೆ ಅಂದ್ರೆ, ಬಂಗಾರ ಇಲ್ಲದೆ ಬಂಗಾರದ ನೆಕ್ಲೆಸ್ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಮೊದಲನೇದು ಬಂಗಾರ, ಅದು ಕಾಸ್, ಅದರಿಂದ ಎಫೆಕ್ಟ್ ಏನಾಯ್ತು, ನೆಕ್ಲೆಸ್ ಆಯ್ತು. ಸೊ ಇಲ್ಲಿ ಇವ್ರು ಏನ್ ಹೇಳ್ತಾರಂದ್ರೆ, ಸತ್ ಅನ್ನೋದು ಕಾಸು, ಅದು ಪರ್ಮನೆಂಟ್, ಅದಕ್ಕೆ ಎಫೆಕ್ಟ್ ಬೇರೆ ಬೇರೆ ರೀತಿ ಬರ್ಬೋದು, ಟೆಂಪರರಿ ಅದು. ಹೇಗೆ ಇವಾಗ ಒಂದು ಮಣ್ಣಿಂದಿತ್ತು ಅಂದ್ರೆ ನೀವು ಗಡಿಗೆ ಮಾಡ್ಬೋದು, ಇಲ್ಲ ಅದರಿಂದ ಒಂದೇನಾದ್ರೂ ಪಾತ್ರೆ ಮಾಡ್ಬೋದು, ಇಲ್ಲ ಮುಚ್ಚಳ ಮಾಡ್ಬೋದು, ಬೇರೆ ಬೇರೆ ಆಕಾರ ಕೊಡ್ಬೋದಲ್ಲ. ಹೇಗೆ ಬಂಗಾರದಿಂದ ನೀವು ನೆಕ್ಲೆಸ್ ಮಾಡ್ಬೋದು, ಇಯರ್ ರಿಂಗ್ಸ್ ಮಾಡ್ಬೋದು, ಬ್ರೇಸ್ಲೆಟ್ ಮಾಡ್ಬೋದು. ಸೊ ಇಲ್ಲಿ ಇವ್ರು ಹೇಳೋದು, ನಮ್ಮ ಶರೀರ ಏನಿದೆ ಇದು ಎಫೆಕ್ಟ್, ಅದ್ರ ಹಿಂದೆ ಕಾಸ್ ಏನಿದೆ ಅದು ಆ ಒಂದು ಪರಮಾತ್ಮನ ಸತ್ ಆಸ್ಪೆಕ್ಟ್. ಇದು ಇವ ನಾನು ಮೂರನ್ನು ಹೇಳ್ತೀನಿ ನಿಮಗೆ. ನಮ್ಮ ದೇಹ ಹೇಗೆ ಇದು ಸಚ್ಚಿದಾನಂದ ಸ್ವರೂಪ ಅನ್ನೋದಕ್ಕೆ ಹೇಗೆ, ಅದನ್ನ ಮೂರು ಹೇಳ್ತೀನಿ. ಮೊದಲನೇ ನಾವು ಸತ್ ಮಾತ್ರ ನೋಡೋಣ. ಇವಾಗ ನೀವು ಯಾರನ್ನಾದ್ರೂ ನೋಡಿದ್ರೆ, ಈ ದೇಹ ಇದೆ, ದಿಸ್ ಬಾಡಿ ಈಸ್, ಅಲ್ಲಿ ಗಿಡ ನೋಡ್ತೀರಿ, ದಿ ಟ್ರೀ ಈಸ್, ದಿ ಮೌಂಟನ್ ಈಸ್, ದಿ ರಿವರ್ ಈಸ್ ಅಂದ್ರೆ ಇದೆ 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 ಅಂತೇಳಿ. ಸೊ ಎಲ್ಲಾ ಕಡೆ ಅದು ಏನಿದೆಯೋ ಅದರಲ್ಲಿ ನೀವು ಹಿಂದೆ ಹೋಗಿ. ಇವಾಗ ಗಡಿಗೆ ಹಿಂದೆ ಮಣ್ಣಿನ ಹಿಂದೆ ಒಂದೊಂದೇ ನೀವು ಹಿಂದಕ್ಕೆ ಹೋಗ್ತಾ ಹೋದ್ರೆ ಕೊನೆಗೆ ಬರೋದು ನೀವು ಪಂಚಭೂತಗಳಿಗೆ ಬರ್ತೀರಿ. ಆ ಪಂಚಭೂತಗಳು ಹಿಂದೆ ಕೂಡ ನಿಮ್ಗೇನಿದೆ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಬರುತ್ತೆ, ಆಮೇಲೆ ಸ್ಪಾರ್ಕ್ ಬರುತ್ತೆ, ದೆನ್ ಇವೆಂಚುಲಿ ಏನಿದೆ ಆ ಒಂದು, ನಾವು ದೇ ಟಾಕಿಂಗ್ ಅಬೌಟ್ ದಟ್ ಎನರ್ಜಿ. ಸೈಂಟಿಸ್ಟ್ ಕೂಡ ಅದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಅದರಿಂದ ಏನಿದೆ, ಸಂಪೂರ್ಣ ಸೃಷ್ಟಿ ನಾವೇನು ಎಲ್ಲ ನೋಡ್ತಾ ಇದ್ದೀವಿ, ಆ ಒಂದು ಸತ್ ಆಸ್ಪೆಕ್ಟ್ ಇಂದ ಒಂದು ಎಕ್ಸಿಸ್ಟೆನ್ಸಿಗೆ ಬಂದಿದೆ. ಇದರಲ್ಲಿ ಜೀವವಸ್ತು ಆಯ್ತು, ಅಜೀವ ವಸ್ತು ಕೂಡ ಆಯ್ತು. ವ್ಯತ್ಯಾಸ ಎಷ್ಟೇ, ಅಜೀವ ವಸ್ತುವಲ್ಲಿ ಚೈತನ್ಯ ಇರೋದಿಲ್ಲ, ಜೀವ ವಸ್ತುವಲ್ಲಿ ಚೈತನ್ಯ ಇರುತ್ತೆ. ಅದಕ್ಕೆ ಮುಂದೆ ಬರೋಣ ಅದಕ್ಕೆ. ಸೊ ನಮ್ಮ ಒಂದು ಸೃಷ್ಟಿ ಏನಿದೆ, ಆ ಒಂದು ಪರಮಾತ್ಮನ ಸತ್ ಆಸ್ಪೆಕ್ಟ್, ಅಸ್ತಿತ್ವದ ಒಂದು ಗುಣದಿಂದ ನಾವು ಇವತ್ತು ನಮ್ಮ ದೇಹ ಆಯ್ತು, ನಮ್ಮ ಮನಸ್ಸಾಯ್ತು ಇದೆ. ಕಲ್ಲಾದ್ರೂ ಕೂಡ ಅಷ್ಟೇ, ಅದಕ್ಕೂ ಅಸ್ತಿತ್ವ ಇದ್ರೇನೆ, ಸತ್ ಆಸ್ಪೆಕ್ಟ್ ಇದ್ರೇನೆ ಆ ಕಲ್ಲಿದೆ. ಇದೆಯಲ್ಲ, ಅದರಲ್ಲೂ ಪಂಚಭೂತಗಳು ಇದೆಯಲ್ಲ. ಇವಾಗ ನಮ್ಮ ಭೂಮಂಡಲ ಆಯ್ತು, ಅದಕ್ಕೆ ಪಂಚಭೂತ ಇದೆ. ನಮ್ಮ ಪೂರ ಸೋಲಾರ್ ಸಿಸ್ಟಮ್ ಇದೆ ಅಂದ್ರೆ ಅದಕ್ಕೂ ಪಂಚಭೂತಗಳಿದೆ. ಬ್ರಹ್ಮಾಂಡ ಇದೆ, ಅದಕ್ಕೂ ಪಂಚಭೂತಗಳಿಂದನೇ ನಿರ್ಮಾಣ ಆಗಿದ್ದಿದೆಲ್ಲ. ಸೊ ನಮಗೆ ಕಣ್ಣಿಗೆ ಏನೇನು ಕಾಣುತ್ತೋ ಅದೆಲ್ಲದಕ್ಕೂ ಪಂಚಭೂತಗಳು. ಅದರಿಂದ ಮತ್ತೆ ಅಣು ಆಯ್ತು, ಅಣುವಿಂದ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಈ ತರ ಹಿಂದ್ಗಡೆ ಕೊನೆಗೆ ಹೋಗೋದು ಸತ್ ಆಸ್ಪೆಕ್ಟ್. ಇದು ಸಚ್ಚಿದಾನಂದನ ಸತ್ ಆಸ್ಪೆಕ್ಟ್ ಇಂದ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದು ಇಲ್ಲದೆ ಇದೆಲ್ಲ ಇಲ್ಲ, ಇದು ಇಲ್ಲದೆ ಅದು ಮಾತ್ರ ಯಾವತ್ತೂ ಇದೆ. ಹೇಗೆ ಗಡಿಗೆ ಇಲ್ಲದೆ ಮಣ್ಣಿದೆಯೋ, ಆದ್ರೆ ಮಣ್ಣಿಲ್ದೆ ಗಡಿಗೆ ಇರಕ್ ಸಾಧ್ಯ ಇಲ್ಲ. ಹಾಗೇನೆ ನಮ್ಮ ಸ್ವರೂಪದಲ್ಲಿ ಮೊದಲನೇದು ಸತ್ ಆಸ್ಪೆಕ್ಟ್ ಆಯ್ತು. ಎರಡನೇದು ಚೈತನ್ಯ, ಚಿತ್. ಸತ್ ಆಯ್ತು, ಇದು ಎರಡನೇ ಚಿತ್. ಇವಾಗ ಚಿತ್ತಲ್ಲಿ ನೋಡ್ರಿ, ಅಜೀವ ವಸ್ತುಗೆ ಚೈತನ್ಯ ಇಲ್ಲ. ಹೇಗೆ ಒಂದು ಕಲ್ಲಿಗೆ ಮತ್ತೆ ಬೇರೆ ಯಾವ್ದಾದ್ರು ಒಂದು ಗುಡ್ಡಕ್ಕೆ, ಮಣ್ಣು, ಅದಕ್ಕೆಲ್ಲ ಅಜೀವ ವಸ್ತು ಅವೆಲ್ಲ, ಅದಕ್ಕೆಲ್ಲ ಚಿತ್ತಿಲ್ಲ. ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ಚೈತನ್ಯ ಶಕ್ತಿ ಇರುತ್ತೆ. ಚೈತನ್ಯ ಶಕ್ತಿ ಜೊತೆಗೆ ಯಾವಾಗ್ಲೂ ಮನಸ್ಸಿದ್ದೇ ಇರುತ್ತೆ. ಸೊ ಈ ಚೈತನ್ಯ ಶಕ್ತಿ ನಮ್ಮ ಒಂದು, ಇವಾಗ ಏನು ಅನಿಸಿಕೆ ಇದೆ ನಿಮ್ಮಲ್ಲಿ, ಹೌದು ನಾನು ಇದ್ದೀನಿ, ನನಗೆ ಆಭಾಸ ಆಗ್ತಾ ಇದೆ. ಸೊ ಇದೇ ಶಕ್ತಿ
ಚೈತನ್ಯ ಶಕ್ತಿ ಅನ್ರಿ, ಚೇತನಾ ಶಕ್ತಿ ಅನ್ರಿ, ಇಲ್ಲ ನಮಗೆ ಅರಿವು, ಅವೇರ್ನೆಸ್, ಇವೆಲ್ಲ ಆ ಒಂದು ಸಚ್ಚಿದಾನಂದನ ಎರಡನೇ ಅಂಶ ಚೈತನ್ಯ ಶಕ್ತಿ. ಮೂರನೇದು ಬಂದ್ಬಿಟ್ಟು ಆನಂದ. ಇವಾಗ ಆನಂದ ಅಂದ ತಕ್ಷಣ ನಾವು ಅಂತೀವಿ, ಏನಪ್ಪಾ ಇದು, ನಂದು ಸ್ವರೂಪ ಆನಂದ ಇದ್ರೆ ಇದೇನಿದು ಆನಂದ ಯಾವಾಗೋ ಒಂದ್ಸರ್ತಿ ಬರುತ್ತೆ, ಬಾಕಿ ಟೈಮ್ ಎಲ್ಲ ಈ ದುಃಖನೇ ಹಿಂದೆ ಮುಂದೆ ಓಡಾಡ್ತಿರುತ್ತಲ್ಲ. ನಮ್ಮ ನಿಜ ಸ್ವರೂಪ ಆನಂದ. ಆದ್ರೆ ನಾವು ನಿನ್ನೆ ಹೇಗೆ ಮಾತಾಡಿದ್ವಿ, ಇದೆಲ್ಲ ಮನಸ್ಸಿನ ಬಗ್ಗೆ ಎಲ್ಲ ಮಾತಾಡಿದ್ರಲ್ಲ, ಮನಸ್ಸಿನ ಒಂದು ಮನಸ್ಸು ಮತ್ತೆ ಆಸೆಗಳು, ಆಕಾಂಕ್ಷೆಗಳು, ಇವೆಲ್ಲ ಇದರಿಂದ ನಾವು ಕ್ಲಟರ್ ಆಗ್ಬಿಟ್ಟಿದೆ. ಎಲ್ಲ ಕ್ಲಟರ್ ಆಗಿ ನಮಗೆ ಸಂಪೂರ್ಣವಾಗಿ ಈ ಆನಂದ ಮುಚ್ಕೊಂಡು ಹೋದಂಗಾಗಿದೆ. ಇವಾಗ ಹೇಗೆ ನೀರಿದೆ ಅನ್ರಿ, ನೀರಿನ ತಳ ಆನಂದ ಅನ್ಕೊಳ್ರಿ, ನೀರು ಮನಸ್ಸಿದ್ದಾಗೆ. ಅದು ಎಷ್ಟು ಗಲೀಜಿರುತ್ತೋ ನೀವು ಮೇಲಿಂದ ನೋಡಿದ್ರೆ ಆನಂದ ಯಾವತ್ತಿಗೂ ಕಾಣೋದಿಲ್ಲ ನಿಮ್ಗೆ, ಯಾಕೆ ನೀರೆಲ್ಲ ಗಲೀಜಿದೆ. ಅದೇ ನೀರು ಮನಸ್ಸು ಎಷ್ಟು ತಿಳಿ ಆಗುತ್ತೋ ಅಷ್ಟು ನಿಮಗೆ ಅವಾಗ ಅದರದ್ದು ಆನಂದದ ದೃಶ್ಯ ಕಾಣಲಿಕ್ಕೆ ಸಾಧ್ಯ ಉಂಟು. ಸೊ ನಿಮ್ಮ ಓನ್ ಲೈಫಲ್ಲಿ ನೀವು ನೋಡ್ರಿ, ಯಾವಾಗ ನಿಮ್ಮ ಮನಸ್ಸು ಶಾಂತಿ ಇರುತ್ತೋ ಅವಾಗ ನಿಮಗೆ ಸ್ವತಃ ಆನಂದದ ಒಂದು ಅನುಭವ ಆಗ್ಲಿಕ್ಕೆ ಸಾಧ್ಯ ಉಂಟು. ಹೇಗೆ ನಿಮ್ಮಲ್ಲಿ ಸಾತ್ವಿಕತೆ ಜಾಸ್ತಿ ಇರುತ್ತೋ, ಎಷ್ಟೊಂದು ಸರ್ತಿ ಅನ್ಸುತ್ತೆ ಏನೆಲ್ಲ ಚೆನ್ನಾಗಿದೆಯಲ್ಲ, ಎಲ್ಲ ಯಾವುದು ಏನಂತ ಅಡ್ವರ್ಸ್ ನ್ಯೂಸ್ ಆಯ್ತು, ಬ್ಯಾಡ್ ನ್ಯೂಸ್ ಯಾವುದೂ ಇಲ್ಲ, ಆದ್ರೆ ಯಾಕೆ ಮನಸ್ಸು ಯಾಕೆ ಇಷ್ಟೊಂಥರ ಅಶಾಂತಿ ಇದೆಯಲ್ಲ ಅಂತ ನಾವು ಅನ್ಕಂತೀವಲ್ಲ. ಆ ಕ್ಷಣಕ್ಕೆ ನಿಮಗೆ ಯಾವುದು ಕೆಟ್ಟ ನ್ಯೂಸು ಅದು ಇದು ಯಾವುದು ಇಲ್ಲದೆ ಇರ್ಬೋದು, ಅಡ್ವರ್ಸ್ ನ್ಯೂಸ್ ಇಲ್ಲದೆ ಇರ್ಬೋದು, ಆದ್ರೆ ಓವರ್ ಆಲ್ ಮನಸ್ಸು ಕ್ಲಟರ್ ಆಗಿರೋದ್ರಿಂದ ನಿಮಗೆ ಆ ಒಂದು ಆನಂದ ಕೋಶಕ್ಕೆ ಅದು ತಟ್ಟೋದಿಲ್ಲ. ಅದೇ ರಿವರ್ಸ್ ಆಗತ್ತೆ. ಕೆಲವು ಸರ್ತಿ ಏನು ಒಳ್ಳೆ ಸಮಾಚಾರ ಇಲ್ಲ, ಏನಿಲ್ಲ, ಯಾಕೋ ಒಂಥರ ಖುಷಿ ಆಗ್ತಾ ಇದೆಲ್ಲ ಒಳಗಡೆ. ಆ ಸಾತ್ವಿಕ ಭಾವ ಯಾವಾಗ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೋ ಅವಾಗ ನಮಗೆ ಒಂದು ಆನಂದದ ಒಂದು ಅನುಭವ ಸರ್ವೇ ಸಾಧಾರಣ. ಇದು ಹೇಗೆ ಋಷಿಗಳು, ಯೋಗಿಗಳು, ಇವರೆಲ್ಲರೂ ಏನು ಮನಸ್ಸನ್ನ ಸಂಪೂರ್ಣವಾಗಿ ಡಿಸ್ಟೆನ್ಸ್ ಮಾಡಿಟ್ಬಿಟ್ಟಿದ್ದಾರೆ. ಅವ್ರಿಗೆ ಯಾವಾಗ್ಲೂ ಒಂದು ಆನಂದದ ಅನುಭವ. ನಾವೆಷ್ಟು ಮನಸ್ಸಿನಾಗೆ ಹಚ್ಕೊಂಡಿರ್ತೀವೋ, ನಾವು ಮನಸ್ಸು ಏನ್ ಕೊಡುತ್ತೆ, ಯಾವುದೇ ಒಂದು ವಸ್ತುವಿಂದ ಆಗ್ಲಿ, ಇಲ್ಲ ಒಂದು ವ್ಯಕ್ತಿಯಿಂದ ಆಗ್ಲಿ, ಇಲ್ಲ ಒಂದು ಅನುಭವದಿಂದ ಆಗ್ಲಿ, ಇಲ್ಲ ಒಂದು ಘಟನೆಯಿಂದ ಆಗ್ಲಿ ನಮಗೆ ದುಃಖ ಕೊಡ್ತಾನೇ ಇರುತ್ತೆ. ಯಾಕಂದ್ರೆ ಅದ್ರ ಬೇಸಿಕ್ ಎಕ್ಸಿಸ್ಟೆನ್ಸ್ ಇರೋದೇ ದುಃಖದಿಂದ. ಅದಕ್ಕೆ ನೀರು, ಗಾಳಿ, ಗೊಬ್ಬರ ಏನಂದ್ರೆ ಎಲ್ಲ ದುಃಖನೇ. ನಾವೆಷ್ಟು ಈ ದುಃಖ ಕೊಡ್ತೀವೋ ಮನಸ್ಸು ಅಷ್ಟು ಪ್ರಬಲ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವಿವತ್ತೇನ ತಿಳ್ಕೊಂಡ್ವಿ, ಡಿಸ್ಟೆನ್ಸಿಂಗ್ ಇರೋದ್ರಿಂದ ಒಂದು ವಿಟ್ನೆಸ್ ಹೇಗೆ ನಾವು ಆ ಒಂದು ಅಭ್ಯಾಸ ಮಾಡ್ಕೊಂಡು ನಾವು ವಿಟ್ನೆಸ್ ಆಗ್ತಾ ಹೋಗ್ತೀವೋ ಲೈಫಲ್ಲಿ, ನಮಗೆ ಒಂದು 360 ಡಿಗ್ರಿ ವ್ಯೂ ಆಯ್ತು. ಒಂದು ಲೈಫಲ್ಲಿ ಒಂದು ಕ್ಲಾರಿಟಿ, ಒಂದು ಬೆಟರ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ, ಅದರಿಂದ ಬೆಟರ್ ಥಾಟ್ಸ್, ಬೆಟರ್ ಆಕ್ಷನ್ಸ್, ಬೆಟರ್ ರಿಸಲ್ಟ್ಸ್, ಬೆಟರ್ ಪ್ರೋಗ್ರೆಸ್, ಎಲ್ಲ ಪಾಸಿಟಿವ್. ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೂ ಕೂಡ ಸಿನ್ಸ್ ನೀವು ಡಿಸ್ಟೆನ್ಸಿಂಗ್ ಮಾಡಿರೋದ್ರಿಂದ ಮನಸ್ಸು, ಹೌದು, ಯಾವುದೇ ಒಂದು ವಿಷಯ ಬಂದ್ರೂ ಕೂಡ ನಿಮಗೆ ಬರುತ್ತೆ, ಕೆಲವು ಸೆಕೆಂಡ್ ಇರುತ್ತೆ, ನಿಮಿಷ ಇರುತ್ತೆ, ಆಮೇಲೆ ಹೋಗುತ್ತೆ. ನಾವೇನ್ ಮಾಡ್ತೀವಿ, ಅದನ್ನ ಹಿಡ್ಕೊಂಡು ನಿಂತಿರ್ತೀವಿ ಅಲ್ಲಿ, ನೀನು ಹೋಗ್ಬೇಡಪ್ಪ ಅಂತೇಳಿ. ಅದನ್ನ ಬಿಡ್ಬೇಕು. ಅದಕ್ಕೆ ನಾವು ಎಕ್ಸರ್ಸೈಸ್ ಮಾಡಿದ್ದ ಮೆಂಟಲ್ ಡಿಸ್ಟೆನ್ಸಿಂಗ್. ನೋಡ್ರಿ, ಬರ್ತಾ ಇದೆಯಾ, ಆಯ್ತು, ಬಂತು, ನಾನು ಜಾಸ್ತಿ ಹಚ್ಕೊಳ್ಳೋದಿಲ್ಲ. ವೆಲ್ಕಮ್, ಚೆನ್ನಾಗಿದ್ದೀರಾ, ಗುಡ್ ಬೈ, ಹೋಗ್ರಿ. ಜಾಸ್ತಿ ಏನದಕ್ಕೆ ನಾವು ಪರಂಪರಿಕೆ ಮಾಡೋದ್ ಬೇಕಾಗಿಲ್ಲ. ಕೆಲವು ಸರ್ತಿ ಬರ್ತಾರೆ, ಮನೆಗೆ ಬರ್ತಾರೆ, ಬ್ಯಾಡದೇ ಇರೋರು ಬರ್ತಾರೆ. ಅವಾಗ ನೀವೇನಾದ್ರೂ ಅವ್ರಿಗೆ ಜಾಸ್ತಿ ಆತಿಥ್ಯ ಕೊಟ್ರೆ, ಮೊದಲನೇದೇ ಅವ್ರು ಬೇಡದೇ ಬಂದಿರೋರು, ನೀವು ಆತಿಥ್ಯ ಕೊಟ್ಬಿಟ್ರಂತ ಇನ್ನು ಹೋಗೋದೇ ಇಲ್ಲ. ಅವರು ಅತಿಥಿಗಳು ಬಂದಿದ್ದಾರೆ, ನಾವು ಅವರಿಗೆ ನೋಡ್ಕೋಬೇಕು ಸರಿಯಾಗಿ, ಸರಿ, ಅಷ್ಟೇ, ಜಾಸ್ತಿ ಇಲ್ಲ.
ಸೊ ಹಾಗೇನೆ ಈ ವಿಚಾರ ಬಂದಿದೆ, ಇದು ಜಸ್ಟ್ ಅಲಾವ್ ಇಟ್ ಟು ಗೋ, ಹೋಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಸ್ವತಃ ಅನುಭವ ಆಗುತ್ತೆ. ಜಸ್ಟ್ ಬಿ ದಿ ಅಬ್ಸರ್ವರ್ ಆಫ್ ಯುವರ್ ಮೈಂಡ್. ಸೊ ಇವತ್ತು ಕೂಡ ಇದೊಂದು ನಿನ್ನೆ ಮಾಡಿದಾಗ ಮಾಡೋಣ, ಒಂದು 5-6 ನಿಮಿಷದ ಒಂದು ಮೆಡಿಟೇಷನ್ ಮಾಡಿ ನಮ್ದು ಕ್ಲಾಸ್ ಮುಗಿಸೋಣ ಇವತ್ತು. ಓಕೆ. ಸೊ ಎಲ್ಲರೂ ತಮ್ಮ ಸ್ಥಳದಲ್ಲೇ ಕೆಳಗೆ ಕೂತಿದ್ರೆ ಆಯ್ತು, ಮೇಲ್ ಕೂತಿದ್ರೆ ಸ್ವಲ್ಪ ನಿಮ್ಮ ಬೆನ್ನ ಸ್ಟ್ರೇಟ್ ಆಗಿಟ್ಕೊಳ್ಳಿ, ಬಾಡಿ ರಿಲ್ಯಾಕ್ಸ್ಡ್ ಆಗಿರ್ಲಿ. ಫೇಸ್ ಅಲ್ಲಿ ಯಾವುದೇ ತರದ್ದು ಒಂದು ಟೆನ್ಷನ್ ಬೇಡ. ಹೆಚ್ಚಾಗಿ ನೋಡ್ಬೇಕಂದ್ರೆ ಹಣೆ ಮೇಲೆ ಒಂದು ಸ್ವಲ್ಪ ಗಮನ ಇರಲಿ. ಹಣೆ ರಿಲ್ಯಾಕ್ಸ್ ಆಗ್ಬೇಕು, ಮತ್ತೆ ನಿಮ್ ಚೀಕ್ ಬೋನ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ಬೇಕು. ಈ ಒಂದು ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ನೀವು ಹೇಗೆ ಕೂತಿದ್ದೀರೋ ನಿಮ್ಮ ಒಂದು ಸಂಪೂರ್ಣ ಅರಿವು ಇರಲಿ. ಮೊದಲು ನಿಮ್ಮ ದೇಹದ ಮೇಲೆ, ನಿಮ್ಮ ಕಾಲು, ಪಾದಗಳು, ಮೊಣಕಾಲು, ಸೊಂಟ, ಹೊಟ್ಟೆ, ಎದೆ, ಕೈ, ಕುತ್ತಿಗೆ, ನಿಮ್ಮ ಮುಖ, ಮತ್ತೆ ಮೆದುಳು. ಈಗ ನಿಧಾನವಾಗಿ ನಿಮ್ಮ ಶ್ವಾಸದ ಕಡೆ ಗಮನ ಹೋಗಿ. ಬಹಳ ಕಾಮ್ ಆಗಿದ್ದೀರಾ, ಯಾವುದೇ ತರದ ಉದ್ವೇಗ ಇಲ್ಲ. ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಆ ಮೂಗಿನ ತುದಿ ಮೇಲೆ ಸ್ವಲ್ಪ ಗಮನ ಇರಲಿ, ನಾಸ್ಟ್ರಿಲ್ಸ್ ಮೇಲೆ. ನೀವೊಂದು ಸ್ವಲ್ಪ ಹೊತ್ತು ಒಂದು 3 ಡೀಪ್ ಬ್ರೆತ್, ಡೀಪ್ ಬ್ರೀದ್ ಇನ್ ಆ್ಯಂಡ್ ಡೀಪ್ ಬ್ರೀದ್ ಔಟ್. ನಿಮ್ಮ ಬ್ರೆತ್ನ ನಾರ್ಮಲೈಸ್ ಮಾಡಿ. ನಾರ್ಮಲ್ ಬ್ರೀದಿಂಗ್. ನಿಮ್ಮ ಸಂಪೂರ್ಣ ಫೋಕಸ್ ಆ ಮೂಗಿನ ತುದಿ ಮೇಲೆ. ಉಸಿರು ಹೋಗ್ತಾ ಇರೋದು, ಒಳಗೆ ಹೋಗ್ತಾ ಇರೋದು, ಹೊರಗೆ ಬರ್ತಾ ಇರೋದು ನಿಮಗೆ ಸಂಪೂರ್ಣ ಅರಿವಿದೆ. ಬೇರೆ ಯಾವ ವಿಚಾರವೂ ಇಲ್ಲ ನಿಮ್ಮ ಮನಸ್ಸಿನಲ್ಲಿ. ಈಗ ನೀವು ನದಿ ತೀರದ ಮೇಲೆ ಕೂತಿದ್ದೀರಾ, ನದಿ ದಂಡೆ ಮೇಲೆ. ನಿಮಗೆ ಸ್ಪಷ್ಟವಾಗಿ ನೀರು ಹರಿಯೋದು ಕೇಳಿಸ್ತಾ ಇದೆ. ಈಗ ನೀವು ಮೆಂಟಲ್ ಡಿಸ್ಟೆನ್ಸಿಂಗ್ ಮಾಡ್ರಿ. ನಿಮ್ಮನ್ನು ನೀವು ಸಾಕ್ಷಿಯಾಗಿ ನೋಡುವಂತ ವಿಚಾರ.
ನಿಮಗೆ ಕಾಣಿಸ್ತಾ ಇದೆಲ್ಲ, ಮನಸ್ಸಿನಲ್ಲಿ ಆ ನೀರು ಹರಿಯೋದು ಸಂಪೂರ್ಣವಾಗಿ ಅರಿವಿದೆ. ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಯಾವ ವಿಚಾರ ಬರ್ತಾ ಇದೆ, ಅದ್ರ ಬಗ್ಗೆ ಯಾವುದು ಗಮನ ಇಲ್ಲ. ವಿಚಾರ ಬರಲಿ, ತನ್ನ ಪಾಡಿಗೆ ತಾನು ಹೋಗಿ, ಯಾವುದೇ ಥರ ಜಜ್ಮೆಂಟ್ ಇಲ್ಲ ಇಲ್ಲಿ. ನದಿಯ ನೀರು ಹರಿತಾ ಇದೆ. ನಿಮ್ಮ ದೇಹ ಮತ್ತು ಮನುಷ್ಯ ಅಲ್ಲಿ ಕೂತಿದೆ. ನೀವು ಇದೆಲ್ಲವನ್ನು ದೂರದಿಂದ ನೀವು ನೋಡ್ತಾ ಇದ್ದೀರಿ. ಮನುಷ್ಯ ಅತಿ ಶಾಂತ ರೀತಿಯಿಂದ ಇದೆ. ಆ ನೀರಿನ ಶಬ್ದ ಬಿಟ್ಟರೆ ಬೇರೆ ಏನು ಕೇಳಿಸ್ತಾ ಇಲ್ಲ ನಮಗೆ. ಮತ್ತೆ ಜೋರಾಗಿ ಉಸಿರು ತಗೊಳ್ಳಿ. ಒಂದು 3 ಸರ್ತಿ ಬ್ರೀದ್ ಇನ್ ಅಂಡ್ ಬ್ರೀದ್ ಔಟ್. ಡೀಪ್ ಬ್ರೀದಿಂಗ್. Normalize your breath. ಈಗ ನಿಮ್ಮ ಮನಸ್ಸು ಉಸಿರ ಮೇಲಿಂದ ಬಾಕಿ ನಿಮ್ಮ ದೇಹದ ಸಂಪೂರ್ಣ ಅರಿವಾಗಲಿ. ನಿಧಾನಕ್ಕೆ ಸಂತಜ್ಞಾನ. ಸ್ವಲ್ಪ ಸಮಯಕ್ಕೆ ನಾವು ಸಾಕಷ್ಟು ನಮ್ಮ ದೇಹ ಮತ್ತು ಮನಸ್ಸಿನಿಂದ ದೂರ ಹೋಗಿದ್ದು. ಆಮೇಲೆ ಹೇಗೆ ನಮ್ಮ ಉಸಿರಿನ ಮೇಲೆ ಬಂತು, ಆಗ ನಮ್ಮ ದೇಹಕ್ಕೆ ಹತ್ರ ಬರ್ತಾ ಬಂದ್ವಿ ನಾವು. ಮತ್ತೆ ಯಾವಾಗ ನಮ್ಮ ಸಂಪೂರ್ಣ ದೇಹದ ಅರಿವು ಅಂದಾಗ ಇನ್ನೂ ಹತ್ರ ಬಂದ್ವಿ ನಾವು. ಈ ಸಾಕ್ಷಿ ಭಾವ ಅಂದ್ರೆ ಅದೇ ಚೈತನ್ಯ ಮತ್ತು ಅರಿವು. ಅಂದ್ರೆ ಇಲ್ಲಿ ಏನ್ ನಮಗೆ ಸಿದ್ಧ ಆಯ್ತು,
ಈ ಒಂದು ಸಾಕ್ಷಿ ಭಾವ ಮನಸ್ಸು ಮತ್ತು ದೇಹದಿಂದ ನಾವು ಬೇರೆ ಮಾಡಬಹುದು ಅಂತ ನಮಗೆ ಅಷ್ಟು ಒಂದು ಅನುಭವ ಆಯ್ತು ಇಲ್ಲಿ. ಯಾವಾಗ ನಮ್ಮ ಸಂಪೂರ್ಣ ಫೋಕಸ್ ಆ ಚೈತನ್ಯ ಶಕ್ತಿ ಮೇಲಿತ್ತು, ಆಗ ಮನಸ್ಸು ಸಂಪೂರ್ಣವಾಗಿ ದುರ್ಬಲ ಆಗಿತ್ತು, ವಿಚಾರಗಳೇ ಇರಲಿಲ್ಲ. ನಿಮ್ಗೆ ಅನುಭವ ಆಗಿರ್ಬೋದಲ್ಲ? ಇಲ್ಲ ಅಂದ್ರೆ ವಿಚಾರ ಕಮ್ಮಿ ಬಂದಿರ್ಬೋದು, ಮೊದ್ಲಕ್ಕಿಂತ ಕಮ್ಮಿ ಬಂದಿರ್ಬೋದು ನಿಮ್ಗೆ. ಅದು ದಟ್ಸ್ ಸೈನ್ ಆಫ್ ಪ್ರೋಗ್ರೆಸ್. ಹೇಗೆ ನೀವು ಯಾವ್ದಾದ್ರು ಒಂದು ವಸ್ತುನ ನೋಡ್ತೀರಾ, ನಿಮಗೆ ಅದಿದೆ ಅಂತ ಹೇಗ್ ಗೊತ್ತು ಅಂದ್ರೆ ನನಗೆ ಕಾಣ್ತಾ ಇದೆ. ಕಾಣ್ತಾ ಇದೆ ಅಂದ್ರೆ ಏನರ್ಥ? ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ. ಹೌದು, ನಿನ್ನ ಕಣ್ಣನ್ನು ನೀನ್ ನೋಡಿದೀಯಾ? ಹಾ, ನೋಡಿದ್ದೀನಿ. ಎಲ್ಲಿ? ನೀನ್ ಕನ್ನಡಿಯಲ್ಲಿ ನೋಡಿರ್ತೀಯಾ, ಇಲ್ಲಾಂದ್ರೆ ಫೋಟೋಲ್ಲಿ ನೋಡಿರ್ತೀಯಾ ನಿನ್ನ ಕಣ್ಣು. ಆದ್ರೆ ನಿನ್ನ ಕಣ್ಣನ್ನು ನೀನು ನಿನ್ನ ಕಣ್ಣಿನಿಂದನೇ ನೋಡಿದೀಯಾ? ಅದು ರಿಫ್ಲೆಕ್ಷನ್ ಆಯ್ತು, ಅದು ಫೋಟೋ ಆಯ್ತು, ಕನ್ನಡಿ ಆಯ್ತು, ರಿಫ್ಲೆಕ್ಷನ್ ಆಯ್ತು ಅದು. ಸೊ ಹಾಗೆಯೇ ಮನಸ್ಸನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಮನಸ್ಸನ್ನು ನೋಡ್ಲಿಕ್ಕೆ ಆ ಒಂದು ಚೈತನ್ಯ ಶಕ್ತಿಗೆ ಮಾತ್ರ ಶಕ್ತಿ ಉಂಟು. ಸೊ ಆ ಚೈತನ್ಯ ಶಕ್ತಿ ನಿಮ್ಮ ಮನಸ್ಸನ್ನು ನೋಡ್ತಾ ಇದೆ, ನಿಮ್ಮ ದೇಹವನ್ನು ನೋಡ್ತಾ ಇದೆ, ನಿಮ್ಮ ಇಂದ್ರಿಯಗಳನ್ನು ನೋಡ್ತಾ ಇದೆ, ಹೊರಗಿನ ಪ್ರಪಂಚವನ್ನು ನೋಡ್ತಾ ಇದೆ. ಸೊ ಈ ಮನಸ್ಸು ಮತ್ತು ದೇಹ ಇದು ಸತ್ ಚಿತ್ ಆನಂದದಿಂದ ಬಂದಿರತಕ್ಕಂಥ ಒಂದು ವಸ್ತು. ಅಂದ್ರೆ ಏನಾಯ್ತು? ಇದೆಲ್ಲ ಬಂದ್ಬಿಟ್ಟು ಪರಿಣಾಮ, ಇದಕ್ಕೆ ಕಾರಣ ಸಚ್ಚಿದಾನಂದ. ನಾವೆಲ್ಲ ಪರಿಣಾಮ. ಇವಾಗ ನಾವು ಪರಿಣಾಮನೇ ನಾವೇ ಎಲ್ಲ ಅಂತ ಅನ್ಕೊಂಡಿದೀವಿ. This service is provided by freeconferencecall.com. The recording has started. Muted. ಸಾರಿ. ಇವಾಗ ನಮ್ಮ ಅಜ್ಞಾನ ಏನು? ಎಲ್ಲ ನಾವೇ. ನಂದೇ ಇದು ದೇಹ, ನಂದೇ ಇದು ಮನಸ್ಸು. ಏನಿದೆ? ಆ ಸತ್ತಿಲ್ಲ ಅಂದ್ರೆ ದೇಹ ಇಲ್ಲ, ಚಿತ್ತಿಲ್ಲ ಅಂದ್ರೆ ಮನಸ್ಸಿಲ್ಲ. ಏನಿದೆ ನಮ್ಮಲ್ಲಿ? ಸೊ ಈ ನಮ್ಮ ನಿಜ ಸ್ವರೂಪ ಭಗವಂತ ಏನಂತ ಇದ್ದಾನೆ ನೋಡಪ್ಪ, ನಿನಗೆ ನೀನು ನಂದು ಅಂತ ಹೇಳ್ತಾ ಇದೀಯಾ. ನಿಂದೇನಿದೆ ಇಲ್ಲಿ? ಎಲ್ಲ ನಾನ್ ಮಾಡಿದ್ದೆ ಅಲ್ಲ. ಪಂಚಭೂತಗಳಿಂದ ನಿನ್ನ ತಯಾರು ಮಾಡಿದ್ದೀನಿ, ನನ್ನ ಚೈತನ್ಯ ಶಕ್ತಿಯಿಂದ ನಿನ್ನ ಮನಸ್ಸನ್ನ ನಾನು ತಯಾರು ಮಾಡಿದ್ದೀನಿ. ಸೊ ನಾನು ಇದು ಮಾಡ್ತಾ ಇಲ್ಲ, ಇದು ನನ್ನಲ್ಲಿ ಭಗವಂತ ಇದ್ದು ಮಾಡ್ತಾ ಇದ್ದಾನಂತ. ಇದು ಮೊದಲನೇ ಹೆಜ್ಜೆ. ನಾವು ಇದನ್ನ ನಾವು ಈ ಪ್ರಾಕ್ಟೀಸ್ ಏನಿದೆ, ಈ ಲಾಸ್ಟ್ ಒಂದು 3-4 ಕ್ಲಾಸಿಂದ ನಾವು ಮಾಡ್ತಾ ಇದೀವಿ. ಇದನ್ನ ಸತತ ನಾವು ಇದನ್ನ ಯಾವಾಗ್ಲೂ ಅಂಡರ್ಲೈನ್, ಇದು ಫೌಂಡೇಶನ್ ಇದ್ದಂಗಿದೆ. ಈ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ಭಗವದ್ಗೀತೆ ನಮಗೆ ಅರ್ಥ ಆಯ್ತು, ಅರಿವಾಯ್ತು, ನಮ್ಮ ಜೀವನ ಸಫಲ ಆಯ್ತು. ಇಲ್ಲ ಅಂದ್ರೆ ಇದೊಂದು ಬರೀ ಪಾಠ ಆಗಿ ಉಳಿದ್ಬಿಡುತ್ತೆ ಅಷ್ಟೆ. ಊಟ ಮಾಡಿದೀವಿ, ಆದ್ರೆ ಜೀರ್ಣ ಆಗ್ಲಿಲ್ಲ, ಆಮೇಲೆ ವಾಂತಿ ಆಗೋಯ್ತು. ಸೊ ಇದನ್ನ ನೀವು ದಯವಿಟ್ಟು ವಿಚಾರ ಮಾಡಿ. ಯಾವಾಗಾದ್ರೂ ಬೆಳಿಗ್ಗೆ ಹೊತ್ತು ಶಾಂತ ರೀತಿಯಿಂದ, ಯಾವಾಗಾದ್ರೂ ನಿಮಗೆ ಶಾಂತ ಮನಸ್ಸಿದ್ದಾಗ ಇದು ವಿಚಾರ ಮಾಡಿ, ಇದ್ರ ಮೇಲೆ ಏನೇನು ಕ್ವೆಶನ್ಸ್ ಬರುತ್ತೋ ದಯವಿಟ್ಟು ಕೇಳಿ. ಕ್ರಕ್ಸ್ ಅಂತ ಏನಂತೀವಲ್ಲ ಇದು. ನಾನು ಯಾಕೆ, ನೀವು ಶ್ಲೋಕಗಳು ನಾನು ದಡ ತಗೊಂಡು ಶ್ಲೋಕದ ಅರ್ಥ ಹೇಳ್ಕೊಂತ ಹೋಗ್ಬೋದು. ಇದು ನಮಗೆ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ನಿಮಗೆ ಏನು ಸ್ವಾರಸ್ಯ ಇರೋದಿಲ್ಲ, ಅದು ಅರಿವು ಆಗೋದಿಲ್ಲ, ನಿಮಗೆ ಜೀರ್ಣ ಆಗೋದಿಲ್ಲ. ಓಕೆ, ಆಯ್ತು. ಸೊ ಕ್ವೆಶನ್ಸ್ ತಗೋಣ ಇವಾಗ.
ನೀವು ಬಾಟಮ್ ಲೆಫ್ಟ್ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಕೊಟ್ಟಿದ್ರೆ ನೀವು ಕ್ವೆಶ್ಚನ್ ಕೇಳ್ಬೋದು, ಇಲ್ಲ ಅಂದ್ರೆ ನೀವು ಟೈಪಿಂಗ್ ಸೆಕ್ಷನ್ ಅಲ್ಲಿ ನೀವು ಮೆಸೇಜ್ ಆದ್ರೂ ಹಾಕ್ಬೋದು. ಯಾವ್ದು ನಿಮ್ಗೆ ಅನುಕೂಲ ಆಗುತ್ತೆ ಅದು ಮಾಡಿ ದಯವಿಟ್ಟು. ಕ್ವೆಶ್ಚನ್ಸ್ ಇಲ್ವಾ ಯಾರಿಗೂ? ಏನೆಲ್ಲರೂ ಮತ್ತೆ ಧ್ಯಾನದಲ್ಲೇ ಇದ್ದೀರಾ ಇನ್ನ? ಓಕೆ, ಸೊ ಪೂರ್ಣ ಮಾಡೋಣ ಹಾಗಾದ್ರೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಪರಮಾತ್ಮ ನಿನ್ನ ಸ್ವರೂಪ ನನ್ನ ಸ್ವರೂಪ ಎರಡೂ ಒಂದೇ. ಆತ್ಮಬುದ್ಧಿಯಾತ್ ತ್ವಮೇವಹಂ. ಈ ಒಂದು ವಿಚಾರ ನನ್ನಲ್ಲಿ ಮನದಟ್ಟಾಗಿ ಸಂಪೂರ್ಣ ಅರಿವು ಆಗ್ಲಿ ಅಂತ ನಿನ್ನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ನಷ್ಟೋ ಮೋಹ ನಷ್ಟೋ ಶೋಕ. ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ.